ಎಸ್ ರೈಟ್ ನಾವು ನಾನೀಗ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಹತ್ತಿರ ಇದ್ದೀನಿ. ಈ ರೋಡು ತುಮಕೂರಿಗೆ ಹೋಗುತ್ತೆ. ಅಂದರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ನೇರವಾಗಿ ಗೋವರ್ಧನ್ ಥಿಯೇಟರ್ ಮೂಲಕ ಯಶವಂತಪುರನ ತಲುಪುತ್ತೆ. ಇಲ್ಲಿಯ ರಸ್ತೆಯ ಸ್ಥಿತಿಗತಿಯನ್ನು ನಾನು ನಿಮಗೆ ರೈಟ್ ನಾವು ಈಗ ತೋರಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ BMTC ಬಸ್ಸು, KSRTC ಬಸ್ಸು, ಅನೇಕ ಕಾರ್ಗಳು, ಆಟೋ, ಟೂ ವೀಲರ್ಸ್ ಎಲ್ಲವೂ ಕೂಡ ಇಲ್ಲಿ ಸಂಚಾರ ಅನ್ನುವಂಥದ್ದು ಮಾಡುತ್ತೆ. ದೃಶ್ಯಾವಳಿಗಳಲ್ಲಿ ನೋಡಿ ನೀವು, ಬಸ್ ಹೆಂಗೆ ಹೋಗ್ತಾ ಇದೆ ನೋಡಿ, ಆ ಕಡೆ ಆ ಮೂಲೆಯಿಂದ ಹೋಗ್ತಾ ಇದೆ. ಯಾಕೆ ಆ ಮೂಲೆಯಿಂದ ಹೋಗ್ತಾ ಇದೆ? ಆ ಆಟೋನು ಆ ಕಡೆಯಿಂದ ಹೋಗ್ತಾ ಇದೆ, ಈ ಆಟೋನು ಈ ಕಡೆಯಿಂದ ಹೋಗ್ತಾ ಇದೆ, ಕಾರ್ಗಳು ಕೂಡ. ಅಂದರೆ ರೋಡ್ ಸೈಡ್ ಬದಿಯಲ್ಲಿ ವಾಹನಗಳು ಸಂಚಾರ ಅನ್ನುವಂಥದ್ದು ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ ನಡು ರಸ್ತೆಯಲ್ಲಿ ಇರುವಂತಹ ಈ ದೊಡ್ಡ ಗುಂಡಿ ಇವತ್ತು ಬಸ್ಗಳು, ಕಾರ್ಗಳು, ಲಾರಿಗಳಾಗಿರಬಹುದು ಅಥವಾ ಆಟೋಗಳಾಗಿರಬಹುದು, ಇವೆಲ್ಲವೂ ಕೂಡ ಬೃಹತ್ ರಸ್ತೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಬದಿಯಲ್ಲಿ ಹೋಗ್ತಾ ಇದೆ. ಇಲ್ಲಿಯ ಶಾಸಕರು ನಿಜಕ್ಕೂ ಕಣ್ಮುಚ್ಕೊಂಡು ಕೂತಿದ್ದಾರಾ ಅಥವಾ BDA ಮತ್ತು GVA ಏನು ಮಾಡ್ತಾ ಇದೆ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಮಾಡ್ತಾ ಇದೆ? ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಯಕಶ್ಚಿತ್ ಪರಿಜ್ಞಾನ ಅನ್ನುವಂಥದ್ದು ಸರ್ಕಾರಕ್ಕಿಲ್ವಾ? ಈಗಿನ ಸರ್ಕಾರ ಏನು ಮಾಡ್ತಾ ಇದೆ? ನೀವು ಯಾವುದೇ ವೆಹಿಕಲ್ ತಗೊಳ್ಳಿ, ಅದು ಟೂ ವೀಲರ್ ಆಗಿರಲಿ, ಆಟೋ ಆಗಿರಲಿ, ಬಸ್ ಆಗಿರಲಿ, ಕಾರ್ ಆಗಿರಲಿ, ಅದೆಲ್ಲವೂ ಕೂಡ ಬದಿಯಿಂದ ಹೋಗ್ತಕ್ಕಂಥದ್ದು ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡಿ ನೀವು, ಯಾವ ವೆಹಿಕಲ್ಗಳು ಕೂಡ ಸ್ಟ್ರೇಟ್ ಆಗಿ ಬರೋದೇ ಇಲ್ಲ. ಬಂದರೆ ಅಪಘಾತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಯಾಕೆಂತಂದರೆ ಸಾಮಾನ್ಯವಾಗಿ ಇಲ್ಲಿ ಈ ಒಂದು ಗುಂಡಿ ತಯಾರಾಗಿಲ್ಲ. ವೆರಿ ಹ್ಯೂಜ್, ಬಹಳ ಅಗಲವಾಗಿ, ಬಹಳ ಆಳವಾಗಿ ಈ ಗುಂಡಿ ಅನ್ನುವಂಥದ್ದು ಇದೆ. ಯಾಕೆಂತಂದರೆ ಇಲ್ಲಿ ಜನಸಾಮಾನ್ಯರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಳೆ ಬಂದ್ರಂತರೂ ಇಲ್ಲಿಯ ಗುಂಡಿಯ ಸ್ಥಿತಿಯನ್ನು, ಈ ರಸ್ತೆಯ ಸ್ಥಿತಿಯನ್ನು ಪ್ರತ್ಯೇಕವಾಗಿ ಹೇಳುವಂತಹದ್ದೇ ಬೇಡ. ಯಾಕೆಂತಂದರೆ ಮಳೆ ಬಂದರೆ ಲಿಟ್ರಲಿ ಗುಂಡಿಯಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಒಂದು ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಸ್ವಾಮಿ, ಗುಂಡಿ ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ. ಸೊ ಆದ್ದರಿಂದ ಆಟೋ ಡ್ರೈವರ್ಗಳಿಗಾಗಿರಬಹುದು ಅಥವಾ ಬೇರೆ ಬೇರೆ ವಾಹನ ಸಂಚಾರಿ ನನ್ನ ಜೊತೆ ಇಲ್ಲಿದ್ದಾರೆ. ಈ ಗುಂಡಿ ಬಗ್ಗೆ ಏನು ಹೇಳ್ತೀರಿ? ತೊಂದರೆ ಆಗುತ್ತಣ್ಣ. ಬೇಜಾನ್ ತಿಂಗಳಿಂದ ನೋಡ್ತಾ ಇದೀವಿ. ಬಹಳ ತೊಂದರೆ ಆಗುತ್ತೆ ಓಡಾಡಕ್ಕೆ, ಬಹಳ ಕಷ್ಟ. ಟೂ ವೀಲರ್ ಅಂತೂ ಓಡಾಡಕ್ಕೆ ಆಗಲ್ಲ. ಅಂದ್ರೆ ರಾತ್ರಿ ಕತ್ಲ ಟೈಮಲ್ಲಿ ಬೆಳಕು ಮಳೆ ಬಂದ್ಬಿಟ್ರೆ ಕಾಣಿಸೋದೇ ಇಲ್ಲ. ಹಳ್ಳ ಅದು ಫುಲ್ಲು, ಇನ್ನ ಕಷ್ಟ. ಹೇಳಿ ಗುಂಡಿ ಸರಿ ಮಾಡಿಸಿ ಅಂತ. ಬೇಗ ಮಾಡಿಸ್ರಿ, ಹೇಳಿ ಸಾಕಾಗ್ಬಿಟ್ಟೈತಿ. ಯಾವಾಗ ಮಾಡಿಸ್ತೀರಾ ಗೊತ್ತಿಲ್ಲ ನೋಡ್ರಿ. ಬಹಳ ಕಷ್ಟ ಆಗುತ್ತೆ ಓಡಾಡಕ್ಕೆಲ್ಲ. ಥ್ಯಾಂಕ್ ಯು. ಎಸ್, ಈ ರೀತಿಯಾಗಿ ಜನ ಗುಂಡಿಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಒಂದು ವರ್ಗದ ವಾಹನ ಸಂಚಾರರ ಸಮಸ್ಯೆ ಅಲ್ಲ, ನಿರಂತರವಾಗಿ ಆಟೋ ಓಡಿಸ್ತಕ್ಕಂತಹ ಆಟೋ ಚಾಲಕರ ಸಮಸ್ಯೆ ಕೂಡ ಇದಾಗಿದೆ, ಕಾರು ಓಡಿಸುವಂಥವರ ಸಮಸ್ಯೆ ಆಗಿದೆ. ಇನ್ನು ಬಸ್ಗಳ ಸೈಜು ಬೃಹತ್ತಾಗಿರುತ್ತೆ, ದೊಡ್ಡದಾಗಿರುತ್ತೆ. ಅಂತಹ ಬಸ್ಗಳು ಆ ಕಂಜೆಸ್ಟೆಡ್ ಜಾಗದಲ್ಲಿ ನೋಡಿ, ನಾನು ತೋರಿಸ್ತೀನಿ. ಈ ಕಂಜೆಸ್ಟೆಡ್ ಜಾಗದಲ್ಲಿ ಬೃಹತ್ ಪ್ರಮಾಣದ ಬಸ್ಗಳು ಪಾಸ್ ಆಗಬೇಕು. ಹೌ ರಿಸ್ಕಿ ಇಟ್ ದ್ಯಾಟ್? ಎಷ್ಟು ರಿಸ್ಕ್ ಆಗಿರುತ್ತೆ ಅದು ಅನ್ನುವಂತಹ ಅಂದಾಜು ಸರ್ಕಾರದ ಪ್ರತಿನಿಧಿಗಳಿಗೆ ಇದೆನಾ? ಹಾಗೆ ಏನಾದರೂ ಬಸ್ ಪಾಸ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಆಯಾ ತಪ್ಪಿ ಈ ಕಂಬಕ್ಕೆ ಏನಾದರೂ ಬಸ್ ತಾಕಿದರೆ, ಈ ಕಂಬಕ್ಕೆ ಅಥವಾ ಈ ಒಂದು ಸ್ಥಳಕ್ಕೆ ಏನಾದರೂ ಬಸ್ಸಿನ ಟೈರ್ ಅಥವಾ ಬಸ್ಸಿನ ಬದಿ ಏನಾದರೂ ಇದಕ್ಕೆ ಟಚ್ ಆದರೆ ಎಷ್ಟು ದೊಡ್ಡ ಅವಘಡ ಆಗುತ್ತೆ ಅನ್ನುವಂತಹ ಯಕಶ್ಚಿತ್ ಅಂದಾಜಾದರೂ ಸರ್ಕಾರಕ್ಕಿದೆನಾ, BDA ಅವರಿಗೇನಾ? ಈ ರೀತಿಯಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಸಮಸ್ಯೆ ನೋಡೋದಕ್ಕೆ ನಿಮಗೆ ಸಾಮಾನ್ಯವಾಗಿ ಒಂದು ಸಣ್ಣ ತೆಗ್ಗು ಅಂತ ಕಾಣ್ಬೋದು, ಬಟ್ ದಿಸ್ ಈಸ್ ಅ ಬಿಗ್ಗೆಸ್ಟ್ ಆಕ್ಸಿಡೆಂಟ್ ಝೋನ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ಜನ ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ ಇದನ್ನು ಗಮನಿಸಿ ಈ ರಸ್ತೆಯ ನಿರ್ಮಾಣದ ಕಾರ್ಯವನ್ನು ಆದಷ್ಟು ಬೇಗ ಮಾಡಬೇಕು. ಇಲ್ಲಿಯ ಸ್ಥಳೀಯ ಶಾಸಕರು ಯಾರಿದ್ದಾರೆ ಅವರು ಇದನ್ನು ನೋಡಬೇಕು. ಇದು ಇಫ್ ಐ ಆಮ್ ನಾಟ್ ರಾಂಗ್ ಯಶವಂತಪುರದ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಯಶವಂತಪುರದ ಶಾಸಕರಾಗಿರುವಂತಹ ST ಸೋಮಶೇಖರ್ ಅವರು ಇದರ ಬಗ್ಗೆ ಗಮನ ಹರಿಸಬೇಕು, BDA ಅಧಿಕಾರಿಗಳು ಗಮನ ಹರಿಸಬೇಕು, ಮತ್ತು ಇಲ್ಲಿಯ ಸ್ಥಳೀಯ ಮುಖಂಡರು, ಕಾರ್ಪೊರೇಟರು, ಇವರು ಯಾರಿದ್ದಾರೆ ಅವರು ಗಮನ ಹರಿಸಿ ಜನಗಳಿಗೆ ಅನುಕೂಲ ಮಾಡಿಕೊಳ್ಬೇಕು ಅನ್ನುವಂಥದ್ದು ಅಶ್ವವೇಗ ನ್ಯೂಸಿನ ಒಂದು ಕಳಕಳಿ. ಒಟ್ಟಾರೆಯಾಗಿ ಇದು ಈ ಒಂದು ಗುಂಡಿಯ ಕಥೆ ಮತ್ತು ವ್ಯತೆ. ಕ್ಯಾಮ್ರಾಮನ್ ಗುರು ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು.